3 ದಿವಸಗಳ ಕ್ರಿಕೆಟ್ ಹಬ್ಬ, ಕ್ರಿಕೆಟ್ ಜಾತ, ಕ್ರಿಕೆಟ್ ಕಲರವ, ಕ್ರಿಕೆಟ್ ಹಂಗಾಮ ಆರಂಭ. ಈ ತನ್ಮಧ್ಯೆ ಬಹಳ ಸುತ್ತಮುತ್ತ ಹೊಡೆತ ಪಾಯಿಂಟ್ ಭಾಗದಲ್ಲಿ ಒಂದು ಓಟದ ಸೇರ್ಪಡೆಯನ್ನು ಕಾಡ್ತಾ ಇದೆ. ರೋಷನ್ ಕತೆ ಆರಂಭ. ಬಹಳ ಸುತ್ತಮುತ್ತ ಎಸೆತ, ರನ್ ಔಟ್ ಮಾಡುವಂತಹ ಪ್ರಯತ್ನ. ಈ ತನ್ಮಧ್ಯೆ ರನ್ ಮೊದಲ ಹುದ್ದೆಯನ್ನು ಕಳ್ಕೊಳ್ತಾ ಇದೆ. ಬೇಬಿ ವಾಪಸ್ ಸಾಥಿ. ಅತಿ ಯಶಸ್ವಿ ಪಂದ್ಯಾಟ ಮತ್ತೆ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಈಗಾಗಲೇ ಈ ಒಂದು ವೇದಿಕೆಯಲ್ಲಿ ನಮ್ಮ ಮಂಗಳೂರಿನ ಉಳ್ಳಾಳದ ಜನಪ್ರಿಯ ಶಾಸಕರು, ಮಾಜಿ ಆರೋಗ್ಯ ಸಚಿವರು ಆದ ಯುಟಿ ಖಾದರ್ ನಮ್ಮೊಂದಿದ್ದಾರೆ. ಇಮ್ರಾನ್ HMS ನಾಯಕ ಅಂಕಣ ಒಳಭಾಗದಲ್ಲಿ. ಬಹಳ ಸುತ್ತಮುತ್ತ ಎಸೆತ. ಈ ತರವಾದ ಬಲವಂತ ಮನವಿಗಳು ತೇಲಿ ಬರ್ತಾ ಇದೆ. ಮನೆಗೆ ಪುರಸ್ಕಾರ ಕಂಡು ಬರ್ತಾ ಇಲ್ಲ. ಅನುಭವಿ ನಿರ್ಣಾಯಕರು ಈ ಪಂದ್ಯಾಟವನ್ನು ಕಂಡುಕೊಳ್ತಾ ಇದ್ದಾರೆ. ಡಾಟೆಡ್ ಡೆಲವಾರೆ. HMS ತಂಡದ ಆಟಗಾರ ಯಾರ್ಯಾರು ಬೌಂಡ್ರಿ ದಾಖಲಿಸಿದ 100 ರೂಪಾಯಿಗಳ ಕೊಡುಗೆ, ಪ್ರತಿ ಸಿಕ್ಸರ್ 200 ರೂಪಾಯಿಗಳ ಕೊಡುಗೆ HMS ತನ್ನು ನೀಡುತ್ತಾರೆ. ಮೊದಲ ಓವರ್ನ ಮುಕ್ತಾಯವನ್ನು ಕಾಡ್ತಾ ಇದೆ. ಅದೇ ರೀತಿ HMS ಆಟಗಾರ ಯಾರು ಕೂಡ 50 ಓಟವನ್ನು ಮಾಡಿದರೆ ಅವರಿಗೆ 2000 ಕೊಡುಗೆ HMS ತನ್ನು ಅವರಿಂದ. ಎಸೆಗಾರಿಕೆ ಭಾಗದಲ್ಲಿ ಅಫ್ರೋಜ್. ಅಫ್ರೋಜ್ ಎಸೆಗಾರಿಕೆ ಭಾಗದಲ್ಲಿ. ಶಾರ್ಟ್ ಆಗಿ ಬಿದ್ದ ಚೆಂಡು ಸ್ವಲ್ಪ ಮಟ್ಟಿಗೆ ಎಲಾಸ್ಟಿಕ್ ಮೊಮೆಂಟ್ ಅನ್ನು ಕಂಡುಕೊಳ್ತಾ ಇದೆ. ಯಾವುದೇ ರೀತಿ ಓಟಗಳ ಅವಕಾಶವನ್ನು ಕಾಡ್ತಾ ಇಲ್ಲ. ಡಾಟೆಡ್ ಡೆಲಿವರಿ ಅಂಕಿ ಅಂಶ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ. MKS ಕಪ್ ಆಗ್ತಾ ಇದೆ. ಈ ಪಂದ್ಯದ ನೇರ ಪ್ರಸಾರ ಎಂ ಸ್ಪೋರ್ಟ್ಸ್ ಮಾಡ್ತಾ ಇದೆ. ಬಹಳ ಸುತ್ತಮುತ್ತ ಹೊಡೆತ ಮಿಡ್ಕುಡಿ ಭಾಗದಲ್ಲಿ ಒಂದು ಓಟದ ಹೆಚ್ಚುವರಿಯ ಸೇರ್ಪಡೆ. ಈ ತನ್ಮದ ರಿವರ್ಸ್ ಶಾಟ್. ಬಹಳ ಸುತ್ತಮುತ್ತ ಹೊಡೆತ. ಒಂದೋಟದ ಸೇರ್ಪಡೆ, 2 ಓಟದ ಪೂರೈಕೆ ಆಗ್ತಾ ಇದೆ. ಈ ಪಂದ್ಯದ ತರುವಾಯ ದಿನದ 5ನೇ ಪಂದ್ಯ ನಡೀತದೆ. ಸಾಯಿ ಬಾಯ್ಸ್ ವರ್ಸಸ್ KGN. 2 ತಂಡಗಳು ರೆಡಿ ಇರಬೇಕಾಗಿ ಕೇಳಿಕೊಳ್ತಾ ಇದ್ದಾವೆ. KGN ವರ್ಸಸ್ ಸಾಯಿ ಬಾಯ್ಸ್. ಅದಾದ ನಂತರ ದಿನದ ಅಂತಿಮ ಪಂದ್ಯ HMS ವರ್ಸಸ್ HCA. ಉತ್ತಮ ರೀತಿಯ ಪ್ರಯತ್ನ. ಒಂದು ಓಟದ ಹೆಚ್ಚುವರಿ ಸೇರ್ಪಡೆ.
ಮತ್ತೆ ಅಫ್ರೋಜ್. ಗೋಟಗಳ ಹಿಂದೆ ಸ್ವಲ್ಪ ವಿಫಲತೆ. ಮತ್ತೆ ಅಫ್ರೋಜ್. ನದೀಮ್ ಅಖ್ತರ್ ಅವರ ಒಂದು ಸಾರಥ ಅತಿ ಯಶಸ್ವಿ ಪಂದ್ಯಾಟ ಮತ್ತೆ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಒಂದು ಓಟದ ಸೇರ್ಪಡೆ. ಮುಕ್ತಾಯ ಕಾಣುತ್ತ ಓವರ್ಗಳ ಸಂಖ್ಯೆ 2. ಕಂಪ್ಲೀಟ್ ಓವರ್ ನಂಬರ್ 2. ಸ್ಕೋರ್ 6 for 1. 6ಕ್ಕೆ 1. ನಾಡಿದ್ದು 11ನೇ ತಾರೀಕು 7 ಗಂಟೆಗೆ ಒಂದು ಹೈ ವೋಲ್ಟೇಜ್ ಪ್ರದರ್ಶನ ಪಂದ್ಯ ಇರ್ತದೆ. ನದೀಮ್ 11 ವರ್ಸಸ್ ಶಾಮೀರ್ 11. ನದೀಮ್ 11 ನಲ್ಲಿ ಮಾರ್ಕ್, ನವೀನ, ಸ್ವಸ್ತಿಕ್, ಅಶೋಕ, ಚೂ ನವೀನ, ಸ್ಯಾಂಡಿ, ಮಾಥನ್, ಅದೇ ರೀತಿ ಉತ್ತಪ್ಪ, ರಕ್ಷು ಹಾಗೂ ವಿಮಲ್ ಪಂದ್ಯಾಟವನ್ನು ಆಡ್ತಾರೆ. ಅದೇ ರೀತಿಯಲ್ಲಿ ಶಾಮೀರ್ ಅವರ ತಂಡದಲ್ಲಿ ಸಚಿನ್ ಮಹಾದೇವ, ಸಾಗರ್ ಭಂಡಾರಿ, ಸಲೀಂ, ಶಂಕಿ, ಕಿಸಾರ್, ಅದೇ ರೀತಿ ಮೊಯ್ಸಿನ್, ಕೃಷ್ಣ, ವಾಸೀಂ ಹಾಗೂ ಅರಸೀಕೆರೆ ಡೇವಿಡ್ ಹಾಗೂ ಹರಿ ಈ ರೀತಿಯಾಗಿ ಆಡ್ತಾರೆ. ಹೌದು, ಶಾಮೀರ್ ನಾಯಕತ್ವದಲ್ಲಿ. ಅಮ್ಮು ಎಸಗಾರಿಕೆ ಭಾಗದಲ್ಲಿ ಈ ಬಾರಿ ಎಸೆತ ಚೆಂಡು ಬಹಳ ಉತ್ತಮ ಎಸೆತ, ಬಲವಂತ ಮನವಿ. ತನ್ಮಧ್ಯೆ ಕ್ಲೀನ್ ಬೌಲ್ಡ್ ಉದರ ಆಘಾತವನ್ನ ಕಂಡುಕೊಳ್ತಾ ಇದೆ. ರೋಷನ್ ಹುದ್ದಾರಿ ನೆಲಕ್ಕುರುಳ್ತಾ ಇದೆ. ಅತಿ ಯಶಸ್ವಿ ಪಂದ್ಯಾಟ ಮತ್ತೆ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಕಳೆದ 2 ಹೊನ ಬೆಳಕಿನ ಪಂದ್ಯಾಟ SPL ಅತಿ ಯಶಸ್ವಿ ಪಂದ್ಯಾಟ ನಿರ್ವಹಿಸಿದಂತಹ ಶ್ರೀನಿವಾಸಪುರ ಪ್ರೀಮಿಯರ್ ಲೀಗ್ SPL ಸೀಸನ್ 1 ಹಾಗೂ ಸೀಸನ್ 2 ಅತಿ ಯಶಸ್ವಿ ಪಂದ್ಯಾಟ ಕೋಲಾರದ ಶ್ರೀನಿವಾಸಪುರ ಮಾವಿನ ಹಣ್ಣಿನ ನಗರಿ ಅಂತಾರಾಷ್ಟ್ರೀಯ ಮಟ್ಟದ ಹೆಸರು ಮಾಡಿದ ಶ್ರೀನಿವಾಸಪುರ ನಡೆಸಿತ್ತು. ಈ ಬಾರಿ ಸಂಪ್ರಸಿದ್ಧಿ ಅಂಕಣದಲ್ಲಿ ಮತ್ತೆ ನದೀಮ್ ಅಖ್ತರ್ ತಂಡ ಅತಿ ಯಶಸ್ವಿ ಪಂದ್ಯಾಟವನ್ನ ನಿರ್ವಹಿಸ್ತಾ ಇದೆ. ಒಂದೆಡೆ ಶಮೀರ್, ಇನ್ನೊಂದೆಡೆ ಕ್ಯಾಪ್ಟನ್ ಇಮ್ರಾನ್. ಉತ್ತಮ ರೀತಿಯ ಎಸೆತ, ಒಂದು ಓಟದ ಹೆಚ್ಚುವರಿ ಸೇರ್ಪಡೆ. ಸಿಲಿ ಮಿಡ್ ಆಫ್ ವಿಭಾಗದ ತಳ್ಳಿದ್ರು. 3ನೇ ಓವರ್ ಚಾಲ್ತಿಯನ್ನು ಪಂದ್ಯ ಕಂಡುಕೊಳ್ತಾ ಇದೆ. ಬಹಳ ಉತ್ತಮ ಎಸೆತ. ವೈಡ್ ಬಾಲ್. ಬಹಳ ಉತ್ತಮ ಹೊಡೆತ, ಕ್ಯಾಚ್ ಆಗೋ ಅವಕಾಶ ಇತ್ತು. ಪಾಯಿಂಟ್ ಮತ್ತು ಗಲ್ಲಿ ನಡುವೆ ಬೌಂಡ್ರಿ, ಸುಂದರತೆಯ ಬೌಂಡ್ರಿ ದಾಖಲಿಸ್ತಾ ಇದ್ದಾರೆ ದಾಂಡಿಗರು.
ಇಮ್ರಾನ್ ಖಾತೆಗೆ 4 ಹೆಚ್ಚುವರಿಯ ಸೇರ್ಪಡೆ. ಉತ್ತಮ ರೀತಿಯ ಸತ. ಯಾವುದೇ ರೀತಿ ಓಟಗಳ ಅವಕಾಶವನ್ನು ಕಾಡ್ತಾ ಇಲ್ಲ. ಡಾಟೆಡ್ ಡೆಲವರ್. ಸುಂದರತೆ ಸತ ರನ್ ಔಟ್ ಮಾಡುವಂತ ಪ್ರಯತ್ನ ಸಫಲತೆಯನ್ನು ಕಾಡ್ತಾ ಇಲ್ಲ. ಓವರ್ ಥ್ರೋ. ಅನಾವಶ್ಯಕ ಒಂದು ಓವರ್ ಥ್ರೋ ಮಾಡೋ ಪ್ರಯತ್ನ. ಓವರ್ ನ ಮುಕ್ತಾಯ ಕಂಡ ಓವರ್ಗಳ ಸಂಖ್ಯೆ 3. ಕಂಪ್ಲೀಟ್ ಓವರ್ ನಂಬರ್ 3. 13 ಫಾರ್ 2. 13ಕ್ಕೆ 2. ಕ್ರಿಕೆಟ್ ಜಗತ್ತಿನ ದುರದೃಷ್ಟ ಸಂಖ್ಯೆ 13 ಹಾಗೆ 28. 13ರ ಕದ ತಟ್ಟುವಂತ ಪ್ರಯತ್ನ ಮಾಡ್ತಾ ಇದೆ HMS ತಂಡ. ಅತಿ ಯಶಸ್ವಿ ಪಂದ್ಯಾಟ ಇಲ್ಲಿ ಸಾಗ್ತಾ ಇದೆ. ಆಗ್ತಾ ಚಡ ಸಾಗೋ Garcia Kulse presents MKS Cup 2021. ಅಫ್ರೀದ್ ಎಸಗಾರಿಕೆ ಭಾಗದಲ್ಲಿ ಅಫ್ರೀದ್ ಒಂದು ಓಟದ ಹೆಚ್ಚುವರಿ ಸೇರ್ಪಡೆ. ಇಮ್ರಾನ್ ಖಾತೆಗೆ ಈ ತನ್ಮದ ಬಲವಂತ ಮನವಿಗೆ ಪುರಸ್ಕಾರ. ವಿಕೆಟ್ ನಂಬರ್ 3. ಶಮೀರ್ ಬ್ಯಾಕ್ ಟು ದ ಪೆವಿಲಿಯನ್. ಹದಿನಾಲ್ಕಕ್ಕೆ 3. 14 for 3. ಬಹಳ ಸುತ್ತಮುತ್ತ ಎಸೆತ. ಯಾವುದೇ ರೀತಿ ಓಟಗಳ ಅವಕಾಶವನ್ನು ಕಾಡ್ತಾ ಇಲ್ಲ. ಡಾಟೆಡ್ ಡೆಲವರಿ ಅಂಕಿ ಅಂಶ ಪಟ್ಟಿಯನ್ನು ಕಾಡ್ತಾ ಇದೆ. ಮತ್ತೆ ಎಸುಗಾರಿಕೆ ಭಾಗದಲ್ಲಿ ಅಫ್ರೀದ್. ಸುಂದರತೆ ಎಸೆತ. ಒಂದು ಓಟದ ಹೆಚ್ಚುವರಿ ಸೇರ್ಪಡೆ. ಗಲ್ಲಿ ಭಾಗದ ತಳ್ಳಿದ್ರು. ಪ್ರತಿ ಸಿಕ್ಸ್ಗೆ 500 ರೂಪಾಯಿಗಳ ಘೋಷಣೆ HMS ತನ್ನೋವರಿಂದ. ಉತ್ತಮ ಎಸೆತ. ಒಂದು ಓಟದ ಹೆಚ್ಚುವರಿ ಸೇರ್ಪಡೆಯನ್ನು ಕಾಡ್ತಾ ಇದೆ. ರನ್ ಔಟ್ ಮಾಡುವಂತ ಪ್ರಯತ್ನ ಸಫಲತೆಯನ್ನು ಕಂಡುಕೊಳ್ತಾ ಇಲ್ಲ. ಒಂದು ಓಟದ ಹೆಚ್ಚುವರಿಯ ಸೇರ್ಪಡೆ. ತರದ ಮೊತ್ತ 16. 16. 4ನೇ ಓವರ್ನ ಚಾಲ್ತಿಯಲ್ಲಿ
ಒಂದು ಅಂತರ ಹೊನ ಬಳಿಕೆ ನಂತರ ಸ್ವಲ್ಪ ಮಟ್ಟಿಗೆ ಓಟಗಳು ಬರಲಿಕ್ಕೆ ಕುಂಠಿತವನ್ನ ಕಾಣ್ತಾ ಇದೆ. ಉತ್ತಮ ರೀತಿಯ ಸತ, ಯಾವುದೇ ರೀತಿ ಓಟಗಳ ಅವಕಾಶವನ್ನು ಕಂಡುಕೊಳ್ತಾ ಇಲ್ಲ. ಮುಕ್ತಾಯವನ್ನು ಕಂಡ ಓವರ್ಗಳ ಸಂಖ್ಯೆ 4 ಕಾಂಪಿಟೇಷನ್ ನಂಬರ್ 4 ಸ್ಕೋರ್ 16 ಫಾರ್ 3. 16ಕ್ಕೆ 3. ಮುಂದಿನ ಪಂದ್ಯಕ್ಕೆ ಸೈ ಬಾಯ್ಸ್ ವರ್ಸಸ್ ಕೆಜಿಎನ್ ತಂಡದ ಎಲ್ಲ ಆಟಗಾರರು ಸಿದ್ಧರಿರಬೇಕು. ಮುಂದಿನ ಪಂದ್ಯ ಸೈ ಬಾಯ್ಸ್ ವರ್ಸಸ್ ಕೆಜಿಎನ್. 2 ಟೀಮ್ಸ್ ಗೆಟ್ ರೆಡಿ. 2 ತಂಡ ರೆಡಿ ಇರಬೇಕಾಗಿ ಕೇಳಿಕೊಳ್ತಾ ಇದ್ದಾವೆ. ಎಸೆಗಾರಿಕೆ ಬಾಯ್ದೆ ಮತ್ತೆ ರಾಹಿಲ್. ರಾಹಿಲ್ ಇರ್ಫಾನ್ಗೆ ಎಸೆದ ಚೆಂಡು ಒಂದೋಟದ ಹೆಚ್ಚುವರಿಯ ಸೇರ್ಪಡೆ. 17-17. ಸೈ ಬಾಯ್ಸ್ ಹಾಗೂ ಕೆಜಿಎನ್ ಎರಡು ತಂಡಗಳ ನಡುವೆ ಇನ್ನು ಕೆಲವೇ ಕ್ಷಣಗಳಲ್ಲಿ ಮುಂದಿನ ಪಂದ್ಯ. ಸೈ ಬಾಯ್ಸ್ ವರ್ಸಸ್ ಕೆಜಿಎನ್ ಮುಂದಿನ ಪಂದ್ಯ ಇನ್ನು ಕೆಲವೇ ಕ್ಷಣಗಳಲ್ಲಿ. ಮತ್ತೆ ಎಸೆಗಾರಿಕೆ ಭಾಗದಲ್ಲಿ ರಾಹಿಲ್ ಶಾರ್ಟ್ ಆಗಿ ಬಿದ್ದ ಚೆಂಡು ಬಹಳಷ್ಟು ಮತ್ತೆ ಎಸೆತ ಓಟಗಳು ಬರ್ತಾ ಇಲ್ಲ. ಡಾಟೆಡ್ ಅವರ ಅಂಕಿ ಅಂಶ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ. ಇತರ ಮಧ್ಯೆ ನೋ ಬಾಲ್. 1+1+ ಫ್ರೀ ಹಿಟ್ ಕೂಡ ಬಹಳಷ್ಟು ಉತ್ತಮ ರೀತಿಯ ಒಂದು ವಿಡಿಯೋಗ್ರಫಿಯನ್ನು ಮಾಡ್ತಾ ಇದೆ ಎಂ ಸ್ಪೋರ್ಟ್ಸ್. ಸಿದ್ಧ ಅರಸೀಕೆರೆ ಸಿದ್ಧ, ಎಲ್ಲದಕ್ಕೂ ಬದ್ಧ. ಈ ಪಂದ್ಯ ಇನ್ನಿಂಗ್ಸ್ ಮುಗಿದ ಕೂಡಲೇ ಟಾಸ್ ಕಾರ್ಯಕ್ರಮ ಸೈ ಬಾಯ್ಸ್ ವರ್ಸಸ್ ಕೆಜಿಎಸ್. ಗಾಳಿಯಲ್ಲಿ ಚೆಂಡು ನೋಬಾಲ್ ಆದ ಕಾರಣ ವಿಕೆಟ್ ಇಲ್ಲ. ಸೈ 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 ಬಾಯ್ಸ್ ವರ್ಸಸ್ ಕೆಜಿಎನ್ ಮುಂದಿನ ಪಂದ್ಯ ಇನ್ನು ಕೆಲವೇ ಕ್ಷಣಗಳಲ್ಲಿ ಪ್ರಾರಂಭಗೊಳ್ಳುತ್ತೆ. MKS Cup 2021
ಹಗಲು ರಾತ್ರಿಯ ಪಂದ್ಯಾಕೂಟ. ಅಫ್ರೀದ್ ಮತ್ತೆ ಎಸೆಗಾರಿಕೆ ಭಾಗದಲ್ಲಿ ಮತ್ತೆ ಎಸೆಗಾರಿಕೆ ಭಾಗದಲ್ಲಿ ಅಫ್ರೀದ್ ಸ್ಟ್ರೈಕರ್ ವಿಭಾಗದಲ್ಲಿ ಶಾಫಾಜ್, ನಾನ್ ಸ್ಟ್ರೈಕರ್ ವಿಭಾಗದಲ್ಲಿ ಇಮ್ರಾನ್. ಬಹಳ ಸುತ್ತಮುತ್ತ ಹೊಡೆತ ಲಾಂಗ್ ಆಫ್ ವಿಭಾಗದಲ್ಲಿ ಸಿಕ್ಸರ್, ಷಟ್ಕ, ಆರೋಟದ ಸೇರ್ಪಡೆ ಶಾಬಾಜ್ ಮುಖೇನ. ಬಹಳಷ್ಟು ಉತ್ತಮ ರೀತಿಯ ಒಂದು ಸಿಕ್ಸರ್ ಒಂದು ಸಿಕ್ಸರ್ ನ ಒಂದು ಚೆಂಡು ಸೀಮಾರಕ ಹೊರಭಾಗವನ್ನು ಕಾಣ್ತಾ ಬಹಳಷ್ಟು ಉತ್ತಮ ರೀತಿಯ ಚಿತ್ರೀಕರಣವನ್ನು ಮಾಡ್ತಾ ಇದ್ದಾರೆ MSL ಸಿದ್ಧ. MKS 2021 ಈಗಾಗಲೇ ನಮ್ಮ ಈ ಕ್ರೀಡಾಂಗಣಕ್ಕೆ ನಮ್ಮ ನೆಚ್ಚಿನ ಸ್ನೇಹಿತರಾದಂತಹ ವೇಣು ಅವರು ಆಗಮಿಸಿದ್ದಾರೆ. ಅವ್ರಿಗೂ ಸಹ MKS ಕಪ್ 2021 ಪರವಾಗಿ ಆರ್ಥಿಕ ಸುಸ್ವಾಗತ. ಅತ್ಯಂತ ವೈಭವ ಪೂರಿತವಾದಂತಹ ಒಂದು ಕ್ರೀಡಾಕೂಟ. ದಕ್ಷಿಣ ಭಾರತದ ಇತಿಹಾಸದಲ್ಲಿಯೇ ಟೆನ್ನಿಸ್ ಬಾಲ್ ನ ಅತ್ಯಂತ ವೈಭವ ಪೂರಿತವಾದಂತಹ ಒಂದು ಕ್ರೀಡಾಕೂಟ. ಸತತ ಇದು 4ನೇ ಬಾರಿಗೆ ಚಾಲ್ತಿಯಲ್ಲಿದೆ. ನಮ್ಮ ಈ ತಡಿಸಂದ್ರದ ಸಂಪ್ರಸಿದ್ಧಿ ಸ್ಪೋರ್ಟ್ಸ್ ಸ್ಟುಡಿಯೋನಲ್ಲಿ ಚಿನ್ನಸಂದ್ರ ಸ್ಟೇಡಿಯಂಗೆ ಹೋಲಿಕೆ ಮಾಡುವಂತಹ ಯಾವುದೇ ರೀತಿಯಲ್ಲಿ ಕಡಿಮೆ ಇಲ್ಲ ಈ ತಂಡ. ಬಹಳಷ್ಟು ಕ್ಲೋಸ್ ಡಿಸಿಷನ್ ಅನ್ನ ಕಾಡ್ತಾ ಇದೆ. ತನ್ನಂಪಾಯ ಅದಾವ ರೀತಿಯ ಡಿಸಿಷನ್ ಅನ್ನು ನೀಡ್ತಾ ಇರತಕ್ಕಂಥ ನೋಡಬೇಕಾಗಿದೆ. LED ವಾಲ್ ಅವರೇ ಸ್ವಲ್ಪ ಚೆಕ್ ಮಾಡಿ. ಆ VIP ಗ್ಯಾಲರಿ LED ಸ್ವಲ್ಪ ಆನ್ ಮಾಡಿ. ಸ್ಕೋರ್ ಬೋರ್ಡ್ ಆನ್ ಆಗಿಲ್ಲ, ಇನ್ನ ಸ್ಟ್ರೈಕ್ LED ಬೋರ್ಡ್ ಆನ್ ಆಗಿಲ್ಲ. Not all. Benefit of the doubt goes to the favor of the batsman. ಆರನೇ ಓವರ್ ಚಾಲ್ತಿಯಲ್ಲಿ 27ಕ್ಕೆ 3. ಈತನ್ ಮತ್ತೆ ನೋ ಬಾಲ್. ಒಂದು ಓಟದ ಹೆಚ್ಚುವರಿ ಸೇರ್ಪಡೆ ಹಾಗೂ ಮತ್ತೆ ಫ್ರೀ ಹಿಟ್. ಬಹಳಷ್ಟು ಉತ್ತಮತೆ ಒಂದು ಈ ಹಸ್ತವನ್ನು ದಾಖಲಿಸ್ತಾ ಇದೆ.
अफसाना मैडम किधर भी हो मेन स्टेज के पास आ जाइए। ಸುಂದರತೆ ಸತ ಡಾಟರ್ ಡೆಲಿವರಿ ಓಟಗಳು ಬರ್ತಾ ಇಲ್ಲ ತರದ ಮೊತ್ತ ಸಹಿತ ಕಾಡ್ತಾ ಇದೆ 28. ಬಹಳ ಸುತ್ತಮುತ್ತ ಎಸೆತ ಒಂದು ಓಟದ ಹೆಚ್ಚುವರಿಯ ಸೇರ್ಪಡೆ ತಡದ ಮೊತ್ತ 29. They accomplish over number 6, score 29 for 3. Last 2 hours remaining, 12 hours remaining, 12 balls remaining. MKS Cup 2021 ಸಾಗ್ತಾ ಇದೆ. ಎಸಗಾರಿಕೆ ಭಾಗದಲ್ಲಿ ಅಮ್ಮ ಬಹಳ ಸುತ್ತಮುತ್ತ ಹೊಡೆತ ಬೌಂಡ್ರಿಯನ್ನು ದಾಖಲಿಸ್ತಾ ಇದ್ದಾರೆ 4 ಓಟದ ಸೇರ್ಪಡೆ ತಡದ ಮೊತ್ತ 33. ಶಬಾಸ್ ದಾಣಿದ ಚಿಮ್ತಾ ಇದೆ. ಈ ಮುಂಚೆ ಭರ್ಜರಿ ಸಿಕ್ಸರ್ ಕೂಡ ಶಬಾಸ್ ದಾಖಲಿಸಿದ್ರು. ಇದರ ಮಧ್ಯೆ ಮತ್ತೊಂದು ಭರ್ಜರಿ ಹೊಡೆತ ಮತ್ತೊಂದು ಸಿಕ್ಸ್. ಕೊನೆ ಹಂತದಲ್ಲಿ ರನ್ ಗಳಿಕೆ ಏರಿಕೆಯನ್ನು ಕಾಣ್ತಾ ಇದೆ. ಬಹಳ ಸುತ್ತಮುತ್ತ ಎಸೆತ ಮತ್ತೊಂದು ಓಟದ ಹೆಚ್ಚುವರಿಯ ಸೇರ್ಪಡೆ 40. ಡೆಡ್ ಬಾಲ್. ಯಾವುದೇ ರೀತಿಯ ಓಟಗಳ ಅವಕಾಶವನ್ನು ಕಂಡುಕೊಳ್ತಾ ಇಲ್ಲ. 39. ವೈಟ್ ಬಾಲ್ ಆಕ್ರಮಿಸ ಸೂಚನೆ ಮತ್ತೆ ಒಂದು ಓಟದ ಹೆಚ್ಚುವರಿ ಸೇರ್ಪಡೆ ತರದ ಮೊತ್ತ 40. 40. ಡ್ಯಾನ್ಸಿಂಗ್ ಚಾಲು ಮದನ್ ಮಡಿಕೇರಿ. ನಿರ್ಣಾಯಕ ಮದನ್ ಮಡಿಕೇರಿ. ಟೆನ್ನಿಸ್ ಬಾಲಿನ ವಿಲಿ ಬೌಡನ್ ಮತ್ತೊಂದು ಹುದ್ದರ ಆಘಾತ. ಶಾಬಾಸ್ ಬ್ಯಾಕ್ ಟು ದ ಪೆವಿಲಿಯನ್. ಕೆಜಿಎನ್ ತಂಡದ ಕ್ಯಾಪ್ಟನ್ ವೇದಿಕೆ ಮುಂಭಾಗ ಬನ್ನಿ. ಕೆಜಿಎನ್ ವರ್ಸಸ್ ಸೈ ಬಾಯ್ಸ್ ತಂಡದ ನಾಯಕರು ಕೆಜಿಎನ್ ವರ್ಸಸ್ ಸೈ ಬಾಯ್ಸ್. ಜಾಹೀರ್ ಹೊಸ ದಾಂಡಿಗ ಜಾಹೀರ್ ಬರ್ತಾ ಇದ್ದಾರೆ. ಇನ್ನೊಂದೆಡೆ ಕ್ಯಾಪ್ಟನ್ ಇಮ್ರಾನ್. ನಲವತ್ತು 7ನೇ ಓವರ್ ಚಾಲ್ತಿಯನ್ನು ಕಟ್ಕೊಳ್ತಾ ಇದೆ. ಬಹಳ ಸುತ್ತಮುತ್ತ ಎಸೆತ ಮತ್ತೊಂದು ಓಟದ ಹೆಚ್ಚುವರಿ ಸೇರ್ಪಡೆ ಸಿಲಿಮಳ ವಿಭಾಗದ ತಳ್ಳಿದ್ರು 41. 41. MKS ಕಪ್ ಸಾಗ್ತಾ ಇದೆ 2021. ಮಿಸ್ಬಾಗ
ನದೀಮ್ ಅಖ್ತರ್ ಶಮೀರ್ ಅವರ ಮುಂದಾಳತ್ವದಲ್ಲಿ ಅತಿ ಯಶಸ್ವಿ ಪಂದ್ಯಾಟ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದ್ದಾರೆ. ಮತ್ತೆ ವೈಟ್ ಬಾಲ್ ಅಕ್ರಮ ಎಸೆತ. ಬಹಳ ಸುತ್ತಮುತ್ತ ಹೊಡೆತ, ಕ್ಯಾಚ್ ಆಗೋ ಅವಕಾಶ ಇತ್ತು. ಅಂತಿಮ ಹಂತದಲ್ಲಿ ಕ್ಯಾಚ್ ಅನ್ನ ಅಲ್ಲಿನ ಕ್ಷೇತ್ರ ರಕ್ಷಕ ದೇಸ್ವಾನ್ ಪಡ್ಕೊಳ್ತಾ ಇದ್ದಾನೆ. ಥ್ಯಾಂಕ್ ಯು ಡಿಜೆ, ಧನ್ಯವಾದಗಳು ಡಿಜೆ ಅವರೇ. ಹೊಸ ಡಿಜೆ ಆಪರೇಟರ್ ಕೂಡ ಈ ಪಂದ್ಯಾಟವನ್ನು ಕಂಡುಕೊಳ್ತಾ ಇದೆ. ಸಚಿನ್ ಮಹಾದೇವ, ಜುನ್ನು ಹೊಸ ದಾಂಡಿಗ, ನಾಶಕರ ವಿಭಾಗದಲ್ಲಿ ಸ್ಟ್ರೈಕರ್ ವಿಭಾಗದಲ್ಲಿ ಇಮ್ರಾನ್ ನಾಯಕ ಒಂದಡಿಯಲ್ಲಿ ಅಚಲವಾಗಿ ನಿಲ್ತಾ ಇದ್ದಾನೆ. ಬೌಂಡರಿ ಸಿಕ್ಸರ್ಗಳು ಬರಬೇಕಾದ ಅನಿವಾರ್ಯತೆ ಇದೆ. ಮತ್ತೆ ಅಫ್ರೋಜ್, ಮಧ್ಯೆ ಒಂದು ಓಟದ ಹೆಚ್ಚುವರಿಯ ಸೇರ್ಪಡೆ. 8ನೇ ಓವರ್ ಅರ್ಥಾತ್ ಕಟ್ಟ ಕಡೆ ಓವರ್ ಅನ್ನ ಚಾಲ್ತಿಯನ್ನು ಕಂಡುಕೊಳ್ತಾ ಇದೆ ತಂಡ. ನಲವತ್ತ 43. ಅಲ್ಲಿ ದಾಂಡಿಗ ಪಾದ ಬೇನೆಯನ್ನ ಕಂಡುಕೊಳ್ತಾ ಇದ್ದಾರೆ. ಇಮ್ರಾನ್ ಬಹುಶಃ ಅವರಿಗೆ ರಿಟರ್ನ್ ನಾಟ್ ಔಟ್ ಎನ್ನುವಂತ ಘೋಷಣೆ ಆಗ್ತದೆ. ಬಹುಶಃ ಈ ನಿಟ್ಟಿನಲ್ಲಿ ಹೊಸ ಆಟಗಾರನ ಪರಿಚಯ ಅಂಕಣ ಕಂಡುಕೊಳ್ತಾ ಇದೆ. MKS ಕಪ್ ಆಗ್ತಾ ಇದೆ 2021. ಅಂಪೈರ್ ಒಂದು ಇನ್ನಿಂಗ್ಸ್ಗೆ 35 ನಿಮಿಷ ಮಾತ್ರ ಅವಕಾಶ ಕೊಟ್ಟಿರೋದು. ನೀವೇ ಲೇಟ್ ಮಾಡ್ತಾ ಇದ್ದೀರಾ. ಹೊಸ ದಾಂಡಿಗ ಸೋನು ಬಹಳ ಸುತ್ತಮುತ್ತ ಎಸೆತ, ಒಂದು ಓಟದ ಹೆಚ್ಚುವರಿ ಸೇರ್ಪಡೆ. ಶಾರ್ಟ್ಸ್ ಕಾಲಿಗೆ ಭಾಗದಲ್ಲಿ ತಡೆದ ಮೊತ್ತ 44. 8ನೇ ಓವರ್ ಚಾಲ್ತಿಯನ್ನು ಪಂದ್ಯ ಕಂಡುಕೊಳ್ತಾ ಇದೆ. ಮುಂದಿನ ಪಂದ್ಯ ಮತ್ತೊಂದು ಕುತೂಹಲಕಾರಿ ಪಂದ್ಯ ಅಂಕಣ ಒಳಭಾಗವನ್ನ ಕಾಣಲಿಕ್ಕಿದೆ. ಸಾಯಿ ಬಾಯ್ಸ್ ವರ್ಸಸ್ KGN. ಸೋನು ಆಟವನ್ನು ಆಡ್ತಾ ಇದ್ದಾರೆ. ಇತರ ಮಧ್ಯೆ ಬ್ಯಾಟಿನ ಔಟ್ರೇಜ್ ಆಗ್ತಾ ಇದೆ. ಮುಂದಿನ ಪಂದ್ಯದಲ್ಲಿ ಸಾಯಿ ಬಾಯ್ಸ್ ನದೀಮ್ ಅಖ್ತರ್ ಅವರ ನೇತೃತ್ವದ ಸಾಯಿ ಬಾಯ್ಸ್ KGN ಅನ್ನ ಎದುರಿಸಲಿಕ್ಕಿದೆ. ಈಗಾಗಲೇ ಸಾಯಿ ಬಾಯ್ಸ್ ಹುಡುಗರು ರೆಡಿ ಆಗ್ತಾ ಇದ್ದಾರೆ. KGN ನಮ್ಮನ್ನ ಎದುರಿಸ್ತಾ ಇದ್ದಾರೆ. ಕೊನೆಯ ಬೆಳಕಿನ ಮಾಯಾಜಾಲದ ಮೊದಲ ಪಂದ್ಯಾಟವನ್ನು ಆಡ್ತಾ ಇದೆ ಸಾಯಿ ಬಾಯ್ಸ್. ನಾಳೆ ದಿನ ಶಮೀರ್ ನಾಯಕತ್ವದ ಬ್ರ್ಯಾಂಡ್ ಯುವ ನಾಳೆ ದಿನದ ಪಂದ್ಯಾಟವನ್ನು ಆಡಲಿಕ್ಕಿದೆ. ಅದೇ ರೀತಿಯಲ್ಲಿ ಕೊನೆಯ ದಿನ ಅರ್ಥಾತ್ 11ನೇ ತಾರೀಕು 2 ಬಲಿಷ್ಠ ದಿಗ್ಗಜಗಳ ನಡುವಿನ ಹಣಾಹಣಿ. ರಾಜ್ಯದ ಪ್ರತಿಷ್ಠಿತ ಆಟಗಾರರೆಲ್ಲ ಈ ಒಂದು ತಣಿ ಸಂದರ್ಭದ ಅಂಕಣದಲ್ಲಿ ಸಂಪ್ರಸಿದ್ಧಿ ಅಂಕಣಕ್ಕೆ ಆಗಮಿಸ್ತಾರೆ. ಅಲ್ಲಿ ನದೀಮ್ ಅಖ್ತರ್ 11 ವರ್ಸಸ್ ಶಮೀರ್ 11 ಪಂದ್ಯಾಟ ನಡೆಯಲಿಕ್ಕಿದೆ. ಮತ್ತೆ 4 ಓಟದ ಹೆಚ್ಚುವರಿ ಸೇರ್ಪಡ್ತಾರೆ. ಮೊತ್ತ 48. 48. The 8th over in progress. ಮತ್ತೆ ಅಫ್ರೋಜ್ ಎಸೆತ ಚೆಂಡು ಬೀಸುವ ಪ್ರಯತ್ನ, ಓಟಗಳು ಬರ್ತಾ ಇಲ್ಲ. ಮುಕ್ತಾಯವಾದ ಕಾರಣದ ಓವರ್ಗಳ ಸಂಖ್ಯೆ into the completion over number 8. Score 44. 45 is the target. 45ರ ಟಾರ್ಗೆಟ್.
49 49 ಟಾರ್ಗೆಟ್. ಈ ಒಂದು ಪಂದ್ಯಾಟವನ್ನು ಗೆಲ್ಲಬೇಕಾದ್ರೆ 49 ಓಟಗಳನ್ನು ದಾಖಲಿಸಬೇಕಾಗಿದೆ. ಆಶಸ್ ಕ್ರಿಕೆಟ್ ಕ್ಲಬ್ ಎಂಕೆಎಸ್ ಟ್ರೋಫಿಗಾಗಿ ಪಂದ್ಯಾಟ ಸಾಗ್ತಾ ಇದೆ. ಈ ಹಂತದಲ್ಲಿ ಮತ್ತೆ ವೀಕ್ಷಕ ವಿವರಣೆಯಲ್ಲಿ ಕೂಡ ಬದಲಾವಣೆ. ಮುಂದಿನ ವೀಕ್ಷಣೆಗೆ ಹುಸೇನ್ ಹೈದರಾಬಾದ್ ರಾಷ್ಟ್ರೀಯ ಭಾಷೆಯಲ್ಲಿ. Toss. Sai boys. Captain. Sai boys. Captain. KGN. Sai boys versus KGN. Sai boys ತಂಡದ ನಾಯಕ ನದೀಮ್ ಅಖ್ತರ್. KGN ತಂಡದ ನಾಯಕ KGN. वेल ये मैच तो डेफिनेटली देखना बहुत जरूरी है. दर्शन. साई बॉयज कैप्टन नदीम अख्तर. इधर आ जाओ. कैप्टन्स बोथ कैप्टन्स. मिसबा भाई मिसबा आगा. MKS Cup 2021. ओके नदीम, हम आपको ये बता दें कि जो कोई भी टॉस जीतेगा उनको सिल्वर कॉइन मिलेगा. ठीक है. Well, definitely this is going to be a match worth the watch as we have both the captains right here. The one who wins the toss gets the silver coin. Both the captains are all set. They are all ready. Misbah is all set to toss. Who's going to do the honors? And I'm quite excited to know who wins the toss. It is... Okay, so the team selects to bat. So what do you have to say about this, Nadeem? Were you expecting a bowling or a batting? We're expecting a bat. We're expecting a batting, but unfortunately it's a bowling. All the very best to both the teams. May the best one win. Let's give a big round of applause for both the captains and let's get the game started. MKS Cup. ये मैच हुसैन भाई थोड़ा हैदराबादी कमेंटेटर करो. थोड़ा तेलुगु और उर्दू. हमारा हैदराबादी बराबर करेंगे शमीर भाई. मौत डाल देंगे. तुम आओ जरा इधर. शुक्रिया शुक्रिया शुक्रिया. मैं भी आ रहा हूँ आपके साथ. अभी तुम रहना यहाँ पे. तुम नहीं रहे तो मौत नहीं डाल सकते. आओ. सही बाइस ತಂಡದ ಮಾಲೀಕರು ಅಣ್ಣ ಅವರು ಈಗಾಗಲೇ ನಮ್ಮ ಜೊತೆಗಿದ್ದಾರೆ. ಸೈ ಬಾಯ್ಸ್ ನೆಚ್ಚಿನ ಫೇವರೇಟ್ ತಂಡ ಇದು. ಈ ಟೂರ್ನಿಗೆ ಫೇವರೇಟ್ ತಂಡ.
ಗೆಲ್ಲುವ ನೆಚ್ಚಿನ ಕುದುರೆ ಅಂತಾರಲ್ಲ ಆ ತರ ಒಂಥರ ಹೇಳ್ಬೇಕಂದ್ರೆ ಸವೆ ಧೋನಿ ಚೆನ್ನೈ ಸೂಪರ್ ಕಿಂಗ್ಸ್ ತರ ನಮ್ಮ ಈ ಸೈಬಾಯ್ಸ್ ತಂಡ. ನಮ್ಮ ತಂಡದ ನಾಯಕರು ಇಲ್ಲೇ ಇದ್ದಾರೆ. ಸೈಬಾ ಒಂದೆರಡು ಮಾತುಗಳು ಹೇಳಿ. ಸೈಬಾಯ್ಸ್ ವರ್ಸಸ್ KGN ಎರಡು ತಂಡಗಳ ನಡುವೆ ಪಂದ್ಯ ಚಾಲೆಂಜಲ್ಲಿದೆ. ಬ್ಯಾಟ್ಸ್ಮನ್ಸ್ ಅಲ್ಲೋಗ್ಬೇಕು. ಬ್ಲಾಸ್ಟ್ Hello, check. Hello. MKS Cup 2021. I would like to welcome you all on this grand occasion of MKS Cup. MKS Cup 2021, and this has been a record, I guess, because I have seen many tennis ball cricket tournaments, but I haven't seen such a great initiative taken by the organizers. This is the first time in the history of tennis ball cricket in India that a toss happens. This is the first time ever in the history of tennis ball cricket in India where the toss happens with a silver coin, and in the grand finale you will be witnessing the toss with a golden coin indeed. And whoever wins the toss, the captain will be having the ownership of that silver coin. This is such a great initiative taken by the organizers. I would like to thank the Akhtar Traders and as well as Gausia Kulsip for organizing such a beautiful tournament and taking such a great initiative for this tournament of doing the toss with the silver coin for all the matches and doing the toss with the golden coin in the grand finale. And indeed, the captain will be having the ownership. The winning captain will be having the ownership of the silver coin. No matter if you win the game or lose the game, if you have won the toss, then you are the owner of the silver and the gold coin. ಊಟದ ವ್ಯವಸ್ಥೆ ಬಂದಿದೆ ತಂಡಗಳಿಗೆ. ಫಸ್ಟ್ ಹೋಗಿ ಕಲೆಕ್ಟ್ ಮಾಡ್ಕೊಳ್ಳಿ. ಮತ್ತೆ ಊಟ ಸಿಕ್ಕಿಲ್ಲ ಅಂದ್ರೆ ನಾವು ಜವಾಬ್ದಾರರಲ್ಲ. ಅಲ್ಲಿ ಮೇನ್ ಗೇಟ್ ಹತ್ರ ಹೋಗಿ ಅಲ್ಲಿ ನೀಡ್ತಾರೆ. ಆದಿಲ್ ಭಾಯ್ ಅವರು ಇರ್ತಾರೆ. ಊಟದ ವ್ಯವಸ್ಥೆ FH ಕ್ಯಾಟರರ್ಸ್ ಇಟೋನಿಯ ಸಹ ಪ್ರಾಯೋಜಕರು ಆದಿಲ್ ಭಾಯ್ ಅವರು ಊಟವನ್ನು ನೀಡ್ತಾರೆ. ಎಲ್ಲಾ ತಂಡಗಳು ಊಟವನ್ನು ಕಲೆಕ್ಟ್ ಮಾಡ್ಕೊಳ್ಳಿ. ಡ್ಯಾನ್ಸ್ ನೋಡಿ ಲೆಗ್ ಬೈಗೆ ಜಿಂಗ ಚಿಕ್ಕ ಜಿಂಗ ಚಿಕ್ಕ ಜಿಂಗ ಚಿಕ್ಕ. चांदनी रात बड़ी देर के बाद आई है, ये मुलाकात बड़ी देर के बाद आई है. MKS कप और इसके दर्शकों का अंदाज ही निराला है. MKS कप और इसके दर्शकों का अंदाज ही निराला है. आज की ये रात बड़ी देर बाद आई है. एक बार फिर से मैं आप सभी का स्वागत करना चाहूंगा. अख्तर ट्रेडर्स और गौसिया कुलसी प्रेजेंट्स MKS कप 2021. बहुत ही बढ़िया शॉट मिड विकेट के क्षेत्र में, फील्डर वहां मौजूद. लंबे कद के खिलाड़ी अपने कद का पूरा उपयोग करते हुए निश्चित रूप से 3 रन बचाए हैं अपनी टीम के. ये मैच चौथा मैच आज का चलता हुआ. पहला दिन MKS कप 2021 का HMS बनाम एशेस, जिसके चलते HMS ने टॉस जीता और पहले बल्लेबाजी करने का निर्णय लिया है. बहुत ही बढ़िया शॉट अपने रेंज में मिला और उसी तरीके से बेहतरीन शॉट खेल जैसे लॉन्ग ऑन के क्षेत्र में 6 रन और अपने ही अनोखे अंदाज में 6 रन का सिग्नल देते हुए वहां पर अंपायर मदन. MKS Cup 2021. ಫೋರ್ ಆರ್ ಸಿಕ್ಸ್ ಥರ್ಡ್ ಅಂಪೈರ್ ನೋಡಿ. ಈಗಾಗಲೇ ನಮ್ಮ ಟೂರ್ನಿಯ MKS Cup 2021 ನಮ್ಮ ಇನ್ನೊಬ್ಬ ಸಹ ಪ್ರಾಯೋಜಕರು ನಂದಿ ಅವರು ಇದ್ದಾರೆ. ನಂದಿ ವಿಲಾಸ್ ಕೇಬಲ್ ನೆಟ್ವರ್ಕ್, ಬೂದಿಕೋಟೆ, ಬಂಗಾರಪೇಟೆ. ಅವ್ರು ಎರಡು ಮಾತು ಮಾತಾಡ್ತಾರೆ. ಹಲೋ, ಕರ್ನಾಟಕದಲ್ಲೇ ತುಂಬಾನೇ
ಚೆನ್ನಾಗಿ ನಡೆದಿರುವಂಥ ಟೂರ್ನಮೆಂಟ್ MKS ಕಪ್ 2021 ಈ ಥರ ನಡಿಬೇಕಂದ್ರೆ ತುಂಬಾ ಶ್ರದ್ಧೆ ಪಟ್ಟಿರುವಂಥ ಶಾಮೀರ್ ಅಣ್ಣವರು ಮತ್ತು ನದೀಮ್ ಅಣ್ಣವ್ರಿಗೆ ಮತ್ತು ಇಬ್ಬಾ ಅಣ್ಣವ್ರಿಗೆ ತುಂಬ ಧನ್ಯವಾದಗಳು. ತುಂಬ ಚೆನ್ನಾಗಿದೆ ಅರೇಂಜ್ಮೆಂಟ್ ಮತ್ತು ಗ್ರೌಂಡ್ ಫುಲ್. इस टेक्नोलॉजी का बहुत ही बेहतरीन इस्तेमाल करते हुए हमारे प्रोडक्शन हाउस में मैं तहे दिल से इनका भी शुक्रिया अदा करना चाहूंगा, सचिन और ओमकार पाटिल, जो कि बहुत ही बखूबी अंजाम देते हुए अपने फराइज को, और अंपायर की भूमिका निभाते हुए ओमकार पाटिल मौत डाल दे रहे पीछे तुम। बढ़िया गेंद काफी गति के साथ फेंकी हुई, गुडलैंड स्पॉट पर टप्पा खाते हुए, कोई रूम नहीं वहां पर बल्लेबाज के, यहाँ पुल शॉट खेलना चाहते थे लेकिन एक डॉट बॉल, और इसी डॉट बॉल के साथ ओवर होता हुआ समाप्त। पहले ओवर की समाप्ति पर स्कोर पहुंचा 15 बिना कोई नुकसान के। जहीर को गेंद थमाई है कप्तान ने, अपने खाते का पहला, टीम का दूसरा ओवर लेकर, और आते ही उसका स्वागत किया बहुत ही शानदार तरीके से। क्या ही कहने इस बल्लेबाज के, काबिले तारीफ गेंदबाज जहीर, जिन्होंने बहुत ही उम्दा गेंदबाजी की थी पिछले मैच में, लेकिन उनका बहुत ही बेहतरीन तरीके से छक्के के साथ स्वागत किया है। एक और स्लो गेंद इस बार उठाकर खेला लॉन्ग ऑफ के क्षेत्र में, कोई मौका नहीं फील्डर के, यहां 2 छक्के। बैक टू बैक, पहली गेंद पर छक्का, दूसरी गेंद को भी सीधे पहुंचाया स्टैंड्स पर एहतशाम ने। आदिल भाई ब्रांड बार एक लो लड़का फुल आ गया, टॉस गेंद उसके दी, बाद सीधे पैड पर लगी, हल्की सी अपील फुट दे वहां। दो। आदिल भाई कहीं तुम्हें ಎಂಟ್ರೆನ್ಸ್ में ही ಊಟದ ವ್ಯವಸ್ಥೆ ತಂಡಗಳಿಗೆ ಮಾಡಲಾಗಿದೆ. ಎಲ್ಲ HCA HMS BHC अच्छा, मैं यहाँ पे बैठी हूँ नदीम के सारे सिस्टर्स के साथ, और ये सब लोग बहुत ही एक्साइटेड हैं क्योंकि वो नेक्स्ट खेलने वाले हैं। बट उससे पहले ये सब लोग क्रिकेट के बहुत फैंस हैं, तो चलिए इनसे पूछते हैं कि आज के टूर्नामेंट के बारे में इनका क्या कहना है। सदाम आगा An awesome tournament. को बुला रहे हैं। बट बताइए कि आपको क्रिकेट के बारे में और क्या पसंद है। बहुत ही बढ़िया शॉट, मिड विकेट क्षेत्र पर सीधा धावा ही खोल दिया वहां पर, बहुत ही लंबा अच्छा, तो आप छक्का, वेट mid-wicket कर क्षेत्र रहे पर हैं। खेलते हुए माज ने इस बार पार्टी ज्वाइन की है एहतशाम के साथ। बहुत ही लंबा छक्का, हवाई फायर 6 रन के साथ अपने खाते में जोड़ा है। दोनों ही बल्लेबाज काफी फुर्ती में नजर आते हुए, काफी आक्रामक लय पर नजर आते हुए चाहते हैं कि जल्द से जल्द इस मुकाबले को खत्म किया जाए। डिनर टाइम बहुत ही
नजदीक उनके। After the completion of 2 overs, score goes to 34 without any loss. Target is 49 and they are just 15 runs away from registering the victory. They are just 15 runs behind from registering the second victory in this tournament. They have already won a match, which was already happened in the morning session. Adding a bit of Hyderabadi tadka on demand. MKS कप 2021 में आप सबका मैं यहाँ पे मरफे के साथ स्वागत कर रहा हूँ। HMS बनाम एशेस का ये मुकाबला हो रहा है यहाँ पे। ये देखो बात करते ही हैदराबाद की इनको क्या जोश आता है कि क्या नहीं, कैसा उठा के मारे देखो 6 रन के वास्ते। ऐसा खेले तो कैसा है रोहित शाम। वहां देख रहे हैं कैसा मरफे का डांस कर रहे हैं हमारे अंपायर। ऐसी बहुत जोश में दिख रहे दो बल्लेबाजा भी यहाँ पे। एहतेशाम यार क्या तो भी खा क्या यार हो भाई, रुकने का नाम नहीं ले रहे तुम। छक्के पे छक्के, छक्के पे छक्के, मौत डाल दे रहे ना खाली। देखो और एक बार मिलते ही उठा के वैसी मार दिया वहां पे। तेरह सोच ले रहे भागना ने भागना, पकड़ना ने पकड़ना बॉल को, बोल के और एक 4 रन आ गया। ऐसा क्या भाई घर पे चिकन बिरयानी बनाए हुए है क्या, जाना है क्या, जल्दी है। अंगार मौत डाल दे रहे, छक्कों पे छक्के, चौकों पे चौके। तीसरा ओवर चल रहा है यहाँ पे, 40 के ऊपर चलेगा स्कोर। ये एक मैच जीत गए तो 2 मैच जीत गए ऐसा होता है लगा। कैप्टन कोने की नहारी पायों के साथ दावत देना पड़ता भाई, खर्चा ज्यादा होता। देखो देखो फास्ट डाल रहे बोल के मार दे रहे बोल के ना, स्लो डालने के अब बॉलर। MKS ಕಪ್ 2021 ಗುರುವಾರ ಸಂಜೆ 7 ಗಂಟೆಗೆ ಸರಿಯಾಗಿ ಎಕ್ಸಿಬಿಷನ್ ಮ್ಯಾಚ್ ಕರ್ನಾಟಕ ರಾಜ್ಯದ ಎಲ್ಲ ಹೆಸರಾಂತ ಆಟಗಾರರು ಆ ಪಂದ್ಯವನ್ನು ಆಡ್ತಾರೆ. ಈ ಪಂದ್ಯದ ಸೋಲು ಗೆಲುವಿನ ಲೆಕ್ಕಾಚಾರ ಈಗಾಗಲೇ ಶುರುವಾಗಿದೆ. ಎಲ್ಲ ಆಟಗಾರರಲ್ಲಿ, ವೀಕ್ಷಕರಲ್ಲಿ ಕರ್ನಾಟಕ ರಾಜ್ಯಾದ್ಯಂತ ಇದರ ಬಗ್ಗೆ ಚರ್ಚೆ ಆಗ್ತಾ ಇದೆ. ಮೊಟ್ಟ ಮೊದಲನೇದಾಗಿ ನಮ್ಮ ಜೊತೆಗೆ ಫೈಜಾನ್ ಅವರು ಇದ್ದಾರೆ. ಅವರು ಆ ಪಂದ್ಯದ ಬಗ್ಗೆ ಸೋಲು ಗೆಲುವಿನ ಲೆಕ್ಕಾಚಾರ ಯಾವ ತರ ಹೇಳ್ತಾರೆ ಅಂತ ಕಾದ್ ನೋಡೋಣ. Strong teams of our state, Karnataka, and I hope both the teams will play well and entertain us. And all the best for both the owners and the captains. ತುಂಬಾ ಧನ್ಯವಾದಗಳು ಫೈಜಾನ್ ಅವರಿಗೆ. ರೀತಿಯಾಗಿ ಈಗಾಗಲೇ ನಮ್ಮ ಈ ಕ್ರೀಡಾಂಗಣಕ್ಕೆ ಕರ್ನಾಟಕ ರಾಜ್ಯದ ಬಲಿಷ್ಠ ಬ್ಯಾಟ್ಸ್ಮನ್ ಹಾಗೂ ಬೌಲರ್ ಇತ್ತೀಚೆಗೆ ಬೌಲಿಂಗ್ ನಲ್ಲಿ ಸಹ ಉತ್ತಮ ಪ್ರದರ್ಶನವನ್ನು ನೀಡುತ್ತಿರುವಂತಹ ಸಲೀಂ ಅವರು ಸಹ ಆಗಮಿಸಿದ್ದಾರೆ. ಮುಂದಿನ ಪಂದ್ಯವನ್ನು ಆಡಲು ಸೈಬಾಯ್ಸ್ ವರ್ಸಸ್ KGN. क्या बेहतरीन कैच लिए भाई, उठा के मारेंगे बोल के और एक बार सोच रहे थे नो, फ्लाइट को उड़ा जैसा उड़ाता हूँ फिर एक बार बॉल को बोल के। मगर वहां पे बॉलर भी कितने होशियार है, देखे शॉर्ट पिच बॉल डाले तुम्हारे को डॉपेट लेके वहां पे फील्डर को हाथ में कैच देके जाना पड़ रहा। जल्दी जल्दी करे तो ऐसी विकेट आ जाते। 2021 MKS कप यहाँ पे जो हो रहा संप्रसिद्ध स्पोर्ट्स स्टेडियम में, एक ठीक है। जबरदस्त ऑफर रखे सो है यहाँ पे हमारे नदीम भाई, मिसबा आगा भाई और शामिर भाई। इतना बेहतरीन ऑफर रखे, 2 टीमों का जब टॉस होगा आप लोगों को चांदी के सिक्के दिए जाएंगे टॉस करने के वास्ते। ये पहली बार हो रहा, मैं तो इतने टेनिस बॉल टूर्नामेंट करा मगर अब तक देखने को नहीं मिला। हमारे क्या हुआ कि क्या नहीं कि नदीम भाई लोगों को चांदी के सिक्के दिए टॉस करने, और जो बंदा भी, जो कैप्टन भी चांदी का टॉस जीतेगा ना, वो चांदी का सिक्का उसका कहते। अरे ये क्या बात हो गई भाई। और फाइनल में ಕಪ್ कहते 2021 ಈಗಾಗಲೇ फाइनल में ಇತ್ತೀಚೆಗೆ गोल्ड कॉइन रखने वाले हैं। 2020-21ರಿಂದ ಕರ್ನಾಟಕ ರಾಜ್ಯ ಬಲಿಷ್ಠ ಫಾರ್ಮ್ ನಲ್ಲಿರುವ म्यूजिक डीजे
फाइनल में True. गोल्ड कॉइन रखने वाले हैं, सोने की कॉइन। जो भी फाइनल का कैप्टन टॉस जीतेगा, सोने का सिक्का उसका। ये मैच है, इतने मैचों के बाद जितने भी कॉइना जमा होते हैं ना भाई, मेरे को दे दो जरा, हैदराबाद जाके चांदी की दुकान डाल दे दो। इतने जबरदस्त ऑफर रख रहे नदीम भाई। इससे पहले के मैच में भी एक छक्के पे 1000 रुपए बल के रख दिए किसको की। अरे क्या बेहतरीन शॉट मारे यार मिड विकेट पे, लेकिन वहां पे फील्डर रखा लिया ना, बॉलर देखे नहीं, वो एक ही रन मिला तुम्हारे को। जबरदस्त बॉलिंग दार नहीं। और हमारे अंपायर देखो वहां पे स्क्वायर लेग पे खड़े गए, अरे बैट्समैन क्या है कि बॉलर क्या है कि, मगर उन्होंने इतना एंटरटेन कर रहे हैं पब्लिक को। ಶಿವನಾರಾಯಣ ಐತಾರ್ ಅವರು ಕಾಣಿಸ್ತಾ ಇಲ್ಲ, ಹುಡುಕ್ತಾ ಇದ್ರು. और एक अच्छी बॉल डाले देखो, इतनी पैसे बॉल डाल रहे हैं, बैट्समैन को दिख रहा है इसने वहां पे क्या आ रहा है कि क्या नहीं की बोली। समी है बॉलर, कैसा देखो कैसा भाग के आ रहा है, पैरों में टहरा लग के ऐसा दिख रहा है, उतनी तेज भाग के आ रहे हैं। क्या बेहतरीन मारे भाई वहां पे लांगान के क्षेत्र में, वहां पे फील्डर भी मौजूद है नीचे। अरे ऐसा लल्लीपॉप कैच छोड़े थे कैसा यार, एक रन मिल गया वहां पे। फील्डिंग जबरदस्त होना वहां पे, अगर मैच यहाँ जीतना है तो ऐसा फील्डिंग करे तो नहीं होता भाई। ऐसा मार रहे हैं लाल, बड़े बड़े छक्के मार रहे हैं, दबा के दम की बिरयानी खा के जैसा है पूरे बैट्समैन। अरे अरे बेहतरीन बॉलिंग भाई, ऐसा बोलते इसको कमबैक। बॉलर पूरा जोश के साथ डाल रहा, इजी कैच छुड़ गया वहां पे लांगन पे, कूद के पकड़ना था बॉल को। MKS ಕಪ್ 2021 ಸೋಲು ಗೆಲುವಿನ ಲೆಕ್ಕಾಚಾರ ಗುರುವಾರದ ಪಂದ್ಯದ ಬಗ್ಗೆ ನಮ್ಮ ರಘು ಮಟ್ಪಾಡಿ ಅವರು. जबरदस्त बॉलिंग भाई। ಎರಡು ತಂಡ ಸರ್ ಸೂಪರ್ ಆಗಿದೆ. ಆದ್ರೆ ಕ್ರಿಕೆಟ್ ಒಂದು ಅದೃಷ್ಟದ ಆಟ. ಆದ್ರೆ ಈ ಒಂದು ಸುಂದರವಾದ ಕ್ರೀಡಾಂಗಣ ಇದೆ, ಅಗಲ ಕಿರಿದಾದ ಮೈದಾನ ಇದೆ. ಆದ್ರಿಂದ ಯಾವ ಟೀಮ್ ಗೆಲ್ಲುತ್ತೆ ಯಾವ ಟೀಮ್ ಹೇಳೋದು ಕಷ್ಟ ಸರ್. ಆದ್ರೆ ಕಾದ್ ನೋಡ್ಬೇಕು, ಎರಡು ತಂಡ ಒಂದೇ ತರ ಇದೆ. अरे ಧನ್ಯವಾದಗಳು. क्या बेहतरीन बॉलिंग है यार भाई समी भाई की, पूरे यार करा माल के घड़े खुद दे रहे वहां पे उन्होंने। ऐसी बुरी बॉलिंग डाले तो पहले लगा ना भाई कैप्टन को होने की, पहले बॉलिंग दे देना था, पूरा मैच पलट जाता था। जबरदस्त बॉलिंग डाले यार समी। इसी के साथ ओवर हुआ समाप्त, 4 ओवर खत्म हुआ, 48 रन बन गए, एक ही रन होना है जीतने के वास्ते। ड्रा हो गया मैच, एक रन मार दिए तो जीत जाते एशेस 11। लगातार दूसरा मैच जीते बोले साहिल लगा। KGN ಸೈಬಾಯ್ಸ್ ಅವರು ರೆಡಿ ಇರಬೇಕು. ಪಂದ್ಯ ಮುಗಿದ ತಕ್ಷಣ ಸಮಯದ ಅಭಾವವಿರುವುದರಿಂದ ಫೀಲ್ಡ್ ಅಲ್ಲಿ ಎಂಟ್ರಿ ಮಾಡಬೇಕು. अंपायर्स रेडी? हाँ खत्म हो गया मैच, जबरदस्त जीते जी एशेस 11। अब तुम लोग जाओ, तुम्हारा कैप्टन नहारी पाए खिचड़ी दमका बिरयानी खुबानी का मिठा पूरों के साथ दावत देने वाले हैं तुम लोग। ಅದೇ ರೀತಿಯಾಗಿ ನಮ್ಮ ಸೈ ಬಾಯ್ಸ್ ನ ಮತ್ತೊಬ್ಬ ಬ್ರ್ಯಾಂಡ್, ಒಂದು ತರ ಅಟ್ರಾಕ್ಷನ್, ಅದರ ಓನರ್ ಅನ್ಕೊಳ್ಳಿ, ನಾರಾಯಣ ಅವರು ಇದು ಬಂದಿದ್ದಾರೆ. ಅವರು ಸಹ ಈಗ ಒಂದೆರಡು ಮಾತು ಮಾತಾಡ್ತಾರೆ. MKS ಕಪ್ 2021 एक चीज मैं यहाँ पर आप सभी को बताना चाहूंगा, MKS कप 2021 की नकद राशि है 3 लाख रुपए, साथ ही साथ ट्रॉफी भी। जो कोई भी इस ट्रॉफी को जीतेगा उसको 3 लाख रुपए की नकद राशि प्रदान की जाएगी, और रनर्स अप को 1,50,000 रुपए